ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳು, ಈ ಮುಂಜಾನೆ ವೇಳೆಯನ್ನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿಯಲ್ಲಿ ಮತ್ತೊಂದು ಬಾರಿ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆ ದೇವರು, ಈ ಒಂದು ವೇಳೆ ಸ್ವಾಮಿ, ಈ ವಾಕ್ಯ ಯಾರು ನೋಡ್ತಾರೆ ಪ್ರತಿಯೊಬ್ಬರನ್ನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟಿದ್ದೆ ರಾಜ. ಒಬ್ಬೊಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ರಾಜ. ಈ ದಿನ ಒಬ್ಬೊಬ್ಬರ ಪರಿಸ್ಥಿತಿಗಳು ಬದಲಾಯಿಸುವನ್ನು ಮಾರ್ಪಡಿಸುವಂಥ ನೀನಾಗಿದ್ದೆ ಸ್ವಾಮಿ. ಎಸಪ್ಪ, ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತೀನಿ. ಈ ದಿನ ಜೀವಳ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ. ಹೌದು ರಾಜ, ನಿನ್ನ ವಾಕ್ಯವೈದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿಮ್ಮ ವಾಕ್ಯವೈದೆ ನಮ್ಮನ್ನು ಸಂತೈಸುವುದು, ನಿನ್ನ ವಾಕ್ಯವೈದೆ ಅಪ್ಪ ಶತ್ರುನ ಕುತಂತ್ರದಿಂದ ಬಿಡಿಸುವಂಥದ್ದಾಗಿದೆ. ನಿನ್ನ ವಾಕ್ಯವಿದೆ ಅಪ್ಪ, ಹೌದು ಸ್ವಾಮಿ, ಶತ್ರುನ ಎಲ್ಲ ಬಂಧನಗಳನ್ನು ಬಿಡಿಸುವಂಥದ್ದಾಗಿದೆ. ದೇವರಾತ್ಮನೆ, ಈ ದಿನ ನಿನ್ನ ಜೀವಳ ವಾಕ್ಯಕ್ಕೆ ಎಲ್ಲರನ್ನ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತೀನಿ. ಆದಿಂದ ಅಂತ್ಯದ್ದು ನೀ ನಮ್ಮ ಸಂಗಡ ನಡೆಸು. ಅದಕ್ಕಾಗಿ ನಾನೇ ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಈ ಸಣ್ಣ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿ ನೋಡುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಮಹಿಮೆದ ಕಾರಣ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರಕ್ಕೆ ನಮ್ಮನ್ನ ಮಹಿಮೆ ಏಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಕತ್ತೇನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಕರ್ತನ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಂತ ನಾನು ಭಾವಿಸ್ತೇನೆ. ಈ ಸಮಯದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 1 ಪೇತ್ರನ 1ನೇ ಅಧ್ಯಾಯ 7ನೇ ವಾಕ್ಯ. ಈ ಒಂದು ವಾಕ್ಯ ನಾವು ಧ್ಯಾನಿಸೋಣ. ಬಂಗಾರವು ನಾಶವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟಷ್ಟೇ. ಪ್ರಿಯ ದೇವರ ಮಗುವೆ, ಒಂದು ಬಂಗಾರನ ಅವರು ಬೆಂಕಿನಲ್ಲಿ ಹಾಕಿ ಅದನ್ನು ಶೋಧನೆ ಮಾಡಲಿಲ್ಲ ಅಂದರೆ ಅದೊಂದು ಆಕೃತಿಗೆ ಬರೋದಿಲ್ಲ. ಅದಕ್ಕಾಗಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟೆ, ಬಂಗಾರವು ನಾಶವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟು ಅಷ್ಟೇ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನೆಕ್ಸ್ಟ್ ವಾಕ್ಯ ನೋಡಿ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆ. ಈ ದಿನ ಪ್ರಿಯ ದೇವ್ರ ಮಗುವೆ, ನಿನ್ನದು ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ತಿರ್ಬೋದು, ಕುಟುಂಬದ ಒಂದು ನಂಬಿಕೆಗೋಸ್ಕರ ಕುಟುಂಬದ ಒಂದು ನಂಬಿಕೆಗೋಸ್ಕರ ಪ್ರಾರ್ಥಿಸ್ತಿರ್ಬೋದು, ಅಥವಾ ಕುಟುಂಬದ ನಿಮ್ಮ ಯಜಮಾನರಿರ್ಬೋದು, ಗಂಡ ಇರ್ಬೋದು, ಅತ್ತೆ ಇರ್ಬೋದು, ಯಾರ ಒಂದು ಜೀವಿತವನ್ನು ಮಾರ್ಪಡಿಸುತ್ತಾ ನೀನು ಮೊರೆಯಿಟ್ಟು ಪ್ರಾರ್ಥಿಸ್ತಿರ್ಬೋದು. ಈ ದಿನ ಪ್ರಿಯ ದೇವ್ರ ಮಗುವೆ, ಶೋಧನೆ ಮನುಷ್ಯನಿಗೆ ಬರೋದಿಲ್ಲ. ನೀನು ದೇವರ ಸನ್ನಿಧಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿರಲ್ವ, ಆ ಒಂದು ನಂಬಿಕೆ ಮೇಲೆ ಶೋಧನೆ ಬರುತ್ತೆ. ಆ ಒಂದು ನಂಬಿಕೆ ಬಿದ್ದೋದ್ರೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಬಿದ್ದೋಗುತ್ತೆ. ನಿನ್ನ ಜೀವಿತದ ನಂಬಿಕೆ ಬಿದ್ದೋಯ್ತು ಅಂದರೆ ದೇವರ ದರ್ಶನ ನೆರವೇರೋದಿಲ್ಲ. ನಿನ್ನ ಜೀವಿತದ ನಂಬಿಕೆ ಬಿದ್ದೋಯ್ತು ಅಂದರೆ ಆತ್ಮಿಕವಾಗಿ ನೀನು ಇದ್ದೊಳೋದಿಲ್ಲ. ಇದು ಶತ್ರುಗೆ ಗೊತ್ತು. ಅದಕ್ಕಾಗಿ ಮೊದಲು ನಿನ್ನ ನಂಬಿಕೆ ಮೇಲೆ ನೀನು ಇಟ್ಟುವಂಥ ಪ್ರಾರ್ಥನೆ ಉದಾಹರಣೆ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾ ಇರ್ತಾರೆ. ದೇವರು ಕೆಲವರು ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೆ, ಕೆಲವರು ಆತ್ಮಿಕ ಜೀವಿತಕ್ಕೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೆ, ಕೆಲವರು ತನ್ನ ಕುಟುಂಬದ ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೆ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ಮೊರೆ ಇಟ್ಟು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇರ್ತಾರೆ. ಆದರೆ ಅದು ಲೇಟ್ ಆದಾಗ ಏನಾಗುತ್ತೆ, ನಂಬಿಕೆ ಕಳ್ಕೊಂಡು ಹೋಗ್ತಾರೆ. ಇದೇ ಶತ್ರುನ ಕುತಂತ್ರ. ದೇವ್ರ ಮಗುವೆ, ಅಪ್ಪ ಲೇಟೆಸ್ಟಾಗಿ ಮಾಡುವತನಾಗಿದ್ದಾನೆ. ತಡವಾದರೂ ತಾಮಸಾಗೋದು. ಪ್ರಿಯ ದೇವ್ರ ಮಗುವೆ, ನಿನ್ನ ಪ್ರಾರ್ಥನೆಗೆ ಮರುತ್ತರ ಸಿಕ್ಕಿಲ್ಲ ಅಂದರೆ ನೀನು ಗೋಳಾಡ್ತಿರ್ಬೋದು. ಪ್ರಿಯ ದೇವ್ರ ಮಗುವೆ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯು. ಪ್ರಿಯ ದೇವರ ಮಗುವೆ, ನಿನ್ನ ನಂಬಿಕೆ ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಅಂತ ಬರೆಯಲ್ಪಟ್ಟಿದೆ, ಬಂಗಾರಕ್ಕಿಂತ ಅಮೂಲ್ಯ. ಆಮೇನ್. ಅಲ್ಲಿಗೆ ನಿನ್ನ ನಂಬಿಕೆ ಹೆಂಗೆ ದೇವ್ರು ನೋಡ್ತಾ ಇದ್ದಾರೆ, ಹೌದಲ್ವಾ? ಆದರೆ ನಾವೇನು ಮಾಡ್ತೀವಿ, ನಮ್ಮ ಪ್ರಾರ್ಥನೆ ಮರುತ್ತರ ಸಿಕ್ಕಿಲ್ಲ ಅಂತ ಮಾತ್ರ ಅದೇ ಸ್ವಲ್ಪ ಕಷ್ಟ ಆಗ್ಬಿಟ್ರೆ ದೇವ್ರನ್ನ ಮರ್ತೋಗ್ಬಿಟ್ಟು ಆ ಕಷ್ಟದ ಕಡೆ ಗಮನ ಕೊಡ್ತೀವಿ. ದೇವ್ರ ವಾಕ್ಯ ಹೇಳಿದೆ, ನಿನ್ನ ಚಿಂತೆ ಬರೋದು ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ. ಈ ರೀತಿ ಬರೆದಾಗ ನಮ್ಮ ಪರಿಸ್ಥಿತಿಯಲ್ಲಿ ದೇವ್ರ ಕಷ್ಟಕ್ಕೆ ಒಪ್ಪಿಸಿರ್ತೀವಿ. ಆದರೆ ನಾವೇನು ಮಾಡ್ತೀವಿ, ಸಂದರ್ಭದಲ್ಲಿ ದೇವ್ರನ್ನ ಮರ್ತೋಗ್ಬಿಟ್ಟು ನಾವು ಆ ಕಷ್ಟನ ಪರಿಹಾರ ಮಾಡೋಕ್ಕೆ ಹೋಗ್ತೀವಿ. ದೇವ್ರ ಮಗುವೆ, ನಿನ್ನ ನಂಬಿಕೆ ಬಲವಾಗಿರಲಿ. ನಿನ್ನ ನಂಬಿಕೆ ಯಾವ ರೀತಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುತ್ತೆ ನಿನ್ನ ನಂಬಿಕೆ. ಆಮೇನ್. ಸತ್ಯವೇದ ನಾವು ಅನ್ನಾಳ ನೋಡ್ಬೋದು. ಪೆನ್ನಿನಾಳು ಬಂದು ನಿನಗೆ ಮಕ್ಕಳಾಗಿಲ್ಲ ಅಂತ ಎಷ್ಟು ಅವಳಿಗೆ ಚುಚ್ಚು ಮಾತಾಡಿ ಕಣ್ಣೀರಾಕಿ ಒಂದು ವೇದನೆ ಮಾಡಿದ್ರು. ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲೂ ಸಹ ಬಂದು ಅವ್ನು ನೀನು ಕುಡ್ಕೊಂಡು ಮಾಡ್ತಿದ್ಯಾ ಅಂತ ಎಷ್ಟೊಂದು ಕಣ್ಣೀರು ಹಾಕ್ಸಿದ್ರು. ಆದರೂ ಸಹ ಅವಳಿಗೊಂದು ನಂಬಿಕೆ, ನಾನು ನನ್ನ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದ ನಂಬಿಕೆ. ಆ ನಂಬಿಕೆಯಿಂದ ಅವಳು ಪ್ರಾರ್ಥಿಸಿದ್ಲು. ಸತ್ಯವೇದದಲ್ಲಿ ಸೊಲೊಮೋನ ಪ್ರವಾದಿಗಳೆಲ್ಲ ದೊಡ್ಡ ಪ್ರವಾದಿ ಸಮುವೇಲನ ದೇವರು ಅನುಗ್ರಹಿಸಿದ್ರು. ದೇವ್ರ ಮಗುವೆ, ದೊಡ್ಡ ಪ್ರವಾದಿಯಾದ ಸಮುವೇಲ ದೇವರು ಅವಳಿಗೆ ಅನುಗ್ರಹಿಸಿ. ಯಾಕಂದರೆ ತಾಯಿಯ ಒಂದು ನಂಬಿಕೆ. ದೇವ್ರ ಮಗುವೆ, ನಿನ್ನ ನಂಬಿಕೆಯಿಂದ ಪ್ರಾರ್ಥಿಸ್ತಿರ್ಬೋದು. ನಿನ್ನ ನಂಬಿಕೆ ಮರುತ್ತರ ಉಂಟು. ನೀನು ಕಳವಳಗೊಳ್ಬೇಡ.
ಉದಾಹರಣೆಗೆ ಸ್ವಾಮಿ ಇರುವಂಥ ಸ್ಥಳದ ಶತಾಧಿಪತಿ ಬರ್ತಾನೆ, ಯೇಸುವೆ ನನ್ನ ಹತ್ರ ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿಗೆ ಈ ಥರ ಒಂದು ಯಾವುದು ಪಾರ್ಶ್ವವಾಯು ರೋಗಿ ಇದೆ, ಏನು ಮಾಡೋದು, ನೀನು ನನಗೆ ಸರಿ ಸೌಖ್ಯ ಕೊಡುವಂತ ಬಂದು ಪ್ರಾರ್ಥನೆ ಬೇಡ್ಕೊತಾನೆ ಯೇಸುಸ್ವಾಮಿ ಹತ್ರ. ಯೇಸುಸ್ವಾಮಿ ಆಯಿತು ನಾನು ಬರ್ತೀನಿ ಅಂತ ಹೇಳಿದಾಗ ಅವ್ನು ಮಾತು ಹೇಳ್ದೆ ಶತಾಧಿಪತಿ, ಯೇಸುವೆ ನಮ್ಮ ಮನೆಗೆ ನೀನು ಬರುವಂಥ ಯೋಗ್ಯತೆ ನನಗಿಲ್ಲ, ಆದರೆ ನೀನು ಒಂದೇ ಒಂದು ಮಾತು ಹೇಳಿ ಸಾಕು, ನೀನು ಹೇಳುವಾಗಲೇ ಅವ್ನು ಸೌಖ್ಯ ಆಗ್ತಾನಂತ ಯೇಸುಸ್ವಾಮಿ ಹತ್ರ ಹೇಳ್ತಾನೆ. ಆವಾಗ ಅವನ ನಂಬಿಕೆನ ನೋಡಿ ಯೇಸುಸ್ವಾಮಿ ನೀನು ನಂಬಿದ ನಿನಗಾಗಿದೆ ಅಂತೇಳಿ ಅವನ ನಂಬಿಕೆ ನೋಡಿ ಅಲ್ಲಿ ಮರುತ್ತರ ಕೊಟ್ಟರು. ಪ್ರಿಯ ದೇವ್ರ ಮಗುವೆ, ಇದರ ನೀವು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡ್ತಿರ್ಬೋದು. ನಿನ್ನ ಕುಟುಂಬದ ವಿಷಯಕ್ಕೋಸ್ಕರ, ನಿಮ್ಮ ಯಜಮಾನರ ವಿಷಯಕ್ಕೋಸ್ಕರ, ಅಥವಾ ಕುಟುಂಬದ ಒಂದು ಬದಲಾವಣೆಗೋಸ್ಕರ, ಅಥವಾ ದೇವರ ದರ್ಶನ ನೆರವೇರಲಿ ಅಂತ, ಅಥವಾ ನಿನ್ನ ಜೀವಿತಕ್ಕೋಸ್ಕರ ಅನೇಕ ದೇವರೇ ನನ್ನ ಶರೀರದಲ್ಲಿ ಬದಲಾವಣೆ ಆಗ್ತಿಲ್ಲ, ಒಂದು ನಡುಕ, ಒಂದು ಭಯ, ದಿಗಿಲು, ನನ್ನ ಜೀವನ ಮಾಡೋಕ್ಕಾಗ್ತಿಲ್ಲ, ಎಷ್ಟು ದುಡಿಯೋಲ್ಲ, ಹಾಸ್ಪಿಟ್ಲಿಗೆ ಹೋಗ್ತದೆ, ಹಾಸ್ಪಿಟ್ಲು ಈ ರೀತಿ ನಾನು ಕೊರಗ್ತಾ ಇದ್ದೀನಿ, ದೇವರೇ ನನ್ನ ಜೀವಿತನ ಬದಲಾಯಿಸು ಅಂತ ನೀನು ಎಷ್ಟು ಮೊರೆಟ್ಟಿರ್ಬೋದು. ಪ್ರೇ ದೇವ್ರ ಮಗುವೆ, ಈ ನನ್ನ ನಂಬಿಕೆ ಬಲವುಳ್ಳದ್ದು. ಅದಕ್ಕಾಗಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿನ್ನ ನಂಬಿಕೆ. ಆಮೇನ್. ಅದಕ್ಕಾಗಿ ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವನು. ಆಮೇನ್. ಪ್ರಿಯ ದೇವ್ರ ಮಗುವೆ, ನಿನ್ನ ನಂಬಿಕೆ ಯಾವ ರೀತಿ ಇರಬೇಕು ಅಂದರೆ ನೋಡಲ್ಲ, ಫಸ್ಟು ಬಂಗಾರ ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟ್ಟ ಹಾಕಿ ಶೋಧಿಸುವುದುಂಟಷ್ಟೇ. ಯಾವ ರೀತಿ ಅಂದರೆ ಬೆಂಕಿನ ಅದನ್ನು ಸುಟ್ಟಿ ಒಂದು ಆಕೃತಿ ಬರಲಿಲ್ಲ ಅಂದರೆ ಪ್ರಿಯ ದೇವ್ರ ಮಗುವೆ, ಅದು ಆಕೃತಿ ಸುಡಲಿಲ್ಲ ಅಂದರೆ ಬಂಗಾರಕ್ಕೆ ಆಕೃತಿ ಬರೋದಿಲ್ಲ. ಅದರಿಂದ ಪ್ರಿಯ ದೇವ್ರ ಮಗುವೆ, ಬೆಂಕಿನಲ್ಲಿ ಯಾವ ರೀತಿ ಬಂಗಾರನ ಶೋಧಿಸ್ತಾರೋ ಅದೇ ಪ್ರಕಾರ ನಿನ್ನ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ. ಆಮೇನ್. ಆ ಒಂದು ತಿಳುವಳಿಕೆ ನಿನಗಿರಬೇಕು ಪ್ರಿಯ ದೇವ್ರ ಮಗುವೆ. ಎಷ್ಟೋ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ದೇವ್ರ ನಮ್ಮ ಹತ್ರ ಇಲ್ಲ ಅಂತ ಗುಡ್ಗುಟ್ಟುವುದುಂಟು. ಸ್ಕೂಲಲ್ಲಿ ಟೀಚರು ಪಾಠ ಮಾಡುವಾಗ ನಿಮ್ಮ ಸಂಗಡ ಇರ್ತಾರೆ, ಪಾಠ ಮಾಡುವಾಗ ನಿಮಗೆ ಏನೇ ಪ್ರಾಬ್ಲಮ್ ಟೀಚರ್ ಏನು ಮಾಡ್ತಾರೆ, ಎಲ್ಲ ನಿಮಗೆ ಅದು ಉತ್ತರ ಯಾವ ಸರಿ ತಪ್ಪು ಅಂತ ತಿಳಿಯಪಡಿಸ್ತಾರೆ. ಆದರೆ ಎಕ್ಸಾಮ್ ನಡೆಯುವಾಗ ಟೀಚರ್ ನಿಮ್ಮ ಹತ್ರ ಬರೋದಿಲ್ಲ, ಟೀಚರ್ ನಿಮ್ಗೆ ಹೇಳ್ಕೊಡೋದಕ್ಕೆ ಬರೋದಿಲ್ಲ. ಅದೇ ಪ್ರಕಾರ ನಿನ್ನ ಜೀವಿತದ ಶೋಧನೆ ಬರುವಾಗ ದೇವರು ನಿನ್ನ ಸಂಗಡ ಇಲ್ಲ ಅಂತ ನಿನ್ನ ಕಳವಳ ಬೇಡವೇ ಬೇಡ. ಯಾಕಂದರೆ ನಿನ್ನ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿನ್ನ ನಂಬಿಕೆ. ಆ ಒಂದು ನಂಬಿಕೆಯಲ್ಲಿ ನೀನು ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆ ಮರುತ್ತರ ಉಂಟು, ನಿನ್ನ ಪ್ರಾರ್ಥನೆಗೆ ಬಿಡುಗಡೆ ಉಂಟು, ನಿನ್ನ ಪ್ರಾರ್ಥನೆಗೆ ದೇವ್ರ ಕಾರ್ಯ ಮಾಡೋದುಂಟು. ಅದಕ್ಕಾಗಿ ದೇವ್ರ ದೃಷ್ಟಿಯಲ್ಲಿ ನಿನ್ನ ನಂಬಿಕೆ ಇದನ್ನು ಯಾವ ರೀತಿ ಇದೆ? ನಿಮ್ಮ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವುದೇ ಆದರೆ ನಿನ್ನ ನಂಬಿಕೆ ಯಾವುದೇ ಕಷ್ಟಗಳಿರ್ಬೋದು, ನಿನ್ನ ಕಷ್ಟಗಳು ಎಷ್ಟೇ ಇರ್ಬೋದು. ಅದಕ್ಕೋಸ್ಕರ ಯಾಕೋಬನ ಬರೆದ ಪತ್ರಿಕೆ ಇದೆ, ನಿನ್ನ ದೇವರ ಸರಿಯಲ್ಲಿ ಕಷ್ಟಗಳು ಅನೇಕವಿದ್ದರೂ ಅವು ಕೇವಲ ಆನಂದಕರವಾದೆಂದು ಎನಿಸಿರಿ. ಆಮೇನ್. ಯಾಕಂದರೆ ನೀನು ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ನಿನ್ನ ದೇವರ ಮೇಲೆ ಇಟ್ಟಿರೋದು. ಆ ರೀತಿ ಇಟ್ಟಿರುವಾಗ, ಆ ಕಷ್ಟಗಳಿಂದ ಶೋಧಿತವಾಗಿರುವಾಗ, ಯೇಸು ಕ್ರಿಸ್ತ ನಿನಗೆ ಪ್ರತ್ಯಕ್ಷನಾಗುವಾಗ, ಯೇಸು ಕ್ರಿಸ್ತ ಮುಂದೆ ನೀನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನವನ್ನು ಉಂಟು ಮಾಡುವನು. ಆಮೇನ್. ಹಲ್ಲೆಲೂಯಾ. ಯಾಕಂದರೆ ನಿನ್ನನ್ನು ದೇವರ ಸ್ವಕೀಯ ಪ್ರಜೆಗೆ ದೇವರು ಆರಿಸಿಕೊಂಡಿದ್ದಾರೆ. ಎಫೆಸ ಬರೆದ ಪತ್ರಿಕೆ 1:7 ವಾಕ್ಯ ನೋಡುವಾಗ ನೀವು ದೇವರ ಸ್ವಕೀಯ ಪ್ರಜೆ ಆಗಿದ್ದಾರೆ. ಅದಕ್ಕಾಗಿ ಈ ದಿನ ನಿಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರಲಿ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.